ಅಲ್ಲಮ್ಮ ಅಜ್ಜಿ ಬರ್ತಿದ್ದಾರೆ, ಅದಕ್ಕೆ ಬಣ್ಣ ಹಚ್ಚಿದ್ದು. ರೀಸನ್ ಏನೇ ಇರಲಿ, ನೀನ್ ನನಗೆ ಬಣ್ಣ ಹಾಕ್ದೆ, ನಾನು ನಿನಗೆ ಬಣ್ಣ ಹಾಕ್ದೆ ಅನ್ನೋದೊಂದೇ ಖುಷಿ. ಇಂಥ ಸಿಲ್ಲಿ ರೀಸನ್ಗೋಸ್ಕರ ನನಗೆ ಖುಷಿ ಆಗಲ್ಲ. ಬಾ ನನ್ನ ಜೊತೆ. ಮದ್ವೆ ಫಿಕ್ಸ್ ಆಗಿದ್ರು ಅಕ್ಕ ಯಾಕೆ ಇಷ್ಟು ಎದುರ್ಕೊಳ್ತಿದ್ದಾಳೆ? ಓಹೋ, ಬಾವ ಬಂದಿರೋ ವಿಷಯ ಅಮ್ಮಂಗೆ ಗೊತ್ತಿಲ್ಲ ಅನ್ಸುತ್ತೆ. ಆದರೂ ಇಬ್ರು ಒಳ್ಳೆ ಕಲರ್ಫುಲ್ ಜೋಡಿ. ಏನಾಗಿದೆ ನಿನ್ಗೆ? ಒಳ್ಳೆ ಹುಚ್ಚಿಡ್ದಿರೋ ಥರ ಬಿಹೇವ್ ಮಾಡ್ತಿದ್ಯಲ್ಲ. ನನಗೆ ಹುಚ್ಚಿಡ್ಸಿರೋದು ನೀನೇ ತಾನೇ? ಜಸ್ಟ್ ಶಟ್ ಅಪ್. ಹುಡುಗಾಟ ಆಡೋಕ್ಕೂ ಒಂದು ಲಿಮಿಟ್ಸ್ ಇರುತ್ತೆ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಾ ನಿನ್ಗೆ? ಯಾಕಿಲ್ಲ ದಿವ್ಯಾ, ನಾನು ನಿನ್ನನ್ನು ಸೀರಿಯಸ್ ಆಗಿ ಲವ್ ಮಾಡ್ತಿರೋದು. ಹಾಗಂತ ಈ ರೀತಿ ಟಾರ್ಚರ್ ಕೊಡಬಾರ್ದು. ನಿನಗೆ ಟಾರ್ಚರ್ ಕೊಡೋ ಉದ್ದೇಶ ನಂದಲ್ಲ. ಆದರೆ ನನ್ನ ಮನಸ್ಸು ಪ್ರತಿ ಕ್ಷಣನೂ ನಿನ್ನ ಜೊತೆನೇ ಇರಬೇಕು ಅಂತ ಆಸೆ ಪಡ್ತಿರುತ್ತೆ. ಅಂಥದ್ರಲ್ಲಿ ನಿನ್ನ ಜೊತೆ ಹೋಲಿ ಆಡೋದಕ್ಕೆ ಚಾನ್ಸ್ ಸಿಕ್ಕಿದೆ ಅಂತಂದರೆ ಈ ಚಾನ್ಸನ್ನು ಮಿಸ್ ಮಾಡ್ಕೊಳಕ್ಕಾಗತ್ತಾ? ಹೌದು, ನಿನಗೆಲ್ಲ ಅನ್ಸುತ್ತೆ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ದಿವ್ಯಾ, ಈಗ ಸಂಕಟ ಪಡುವಂಥದ್ದು ಏನಾಗಿದೆ? ಇನ್ನೇನಾಗಬೇಕು? ಹೋಗಿ ಅಮ್ಮ ಅಜ್ಜಿನ ಮೀಟ್ ಮಾಡ್ತೀನಿ ಅಂತೆಲ್ಲ ಟೆನ್ಷನ್ ಆಗಲ್ವಾ? ಓ ಅದಾ, ಸಾರಿ ದಿವ್ಯಾ, ಬಟ್ ನಾನು ಮೀಟ್ ಮಾಡಿ ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಸ್ವಲ್ಪ ಬಾಯಿ ಮುಚ್ತೀಯಾ? ನೀರಿಗೆ ಹಾರಕ್ಕೂ ಮುಂಚೆ ಈಜಕ್ಕೆ ಬರುತ್ತಾ ಅಂತ ಯೋಚನೆ ಮಾಡಬೇಕು. ಹೌದು, ಅಮ್ಮನ ಹತ್ರ ಏನಂತ ಪರಿಚಯ ಮಾಡ್ಕೋತೀಯ? ದಿವ್ಯನ್ ಬಾಯ್ ಫ್ರೆಂಡ್ ಅಂತನಾ? ಆಯ್ತು, ಮದ್ವೆ ಆಗ್ತೀಯ ಅಂದ್ರೆ ಏನಂತೀಯ? ಅವ್ರಿಗೂ ನಮ್ಮಪ್ಪ ಫಾರಿನ್ನಲ್ಲಿ ಇದ್ದಾರೆ ಅಂತ ಹೇಳ್ತೀಯಾ? ಮೊದಲು ನೀನು ನಿಮ್ಮನೆಯವ್ರನ್ನ ನನಗೆ ಪರಿಚಯ ಮಾಡಿಸು, ಆಮೇಲೆ ನಮ್ಮನೆಯವ್ರನ್ನ ನೀನು ಪರಿಚಯ ಮಾಡ್ಕೊ. ಅಲ್ಲಿವರೆಗೂ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಗುಡ್ ಬೈ. ದಿವ್ಯಾ, ಎಲ್ಲಿಗೆ? ಸುಡ್ಗಾಡ್ಗೆ ಬರ್ತೀಯಾ? ಯಾಕಿಗಿಲ್ಲ ಮಾತಾಡ್ತಿದ್ಯಾ ದಿವ್ಯಾ? ನೋಡು, ನಿನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋದು ಬಿಟ್ಟು ಇಲ್ಲಿವರೆಗೂ ಬಂದಿದ್ದು ಆಯ್ತು, ಬಣ್ಣ ಹಚ್ಚಿಸ್ಕೊಂಡಿದ್ದು ಆಯ್ತು. ಈಗ ಈ ಏರಿಯಾದಲ್ಲಿ ಯಾರಾದ್ರೂ ನಮ್ಮನ್ನ ನೋಡಿದ್ರೆ ದೊಡ್ಡ ಅವಾಂತರ ಆಗುತ್ತೆ. ಸುಮ್ಮನೆ ಇಲ್ಲಿಂದ ಹೋಗು ಬಾಲ. ಮತ್ತೆ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದ್ರೆ ನಿನ್ನನ್ನ ನಿಜವಾಗ್ಲೂ ಲವ್ ಮಾಡೋದನ್ನ ಬಿಟ್ಬಿಡ್ತೀನಿ. ದಿವ್ಯಾ, ದಿವ್ಯಾ, ಎಲ್ಲೆಲ್ಲಿ ಹೋಗೋದು, ಏನೇನು ಕತೆನ? ಅಯ್ಯಪ್ಪ, ಬುಲ್ಡೋಜರ್ ಏನೋ ಮಾಡ್ತಿದ್ಯಾ? ಸತ್ಯ ಸಿಕ್ಕದ್ಲಾ? ಸತ್ಯನ ಎಲ್ಲ ಕಡೆ ಹುಡ್ಕೊಂಡು ಬಂದು ನಿಂತಿದ್ದೀನಿ, ಎಲ್ಲೂ ಸಿಗ್ಲಿಲ್ಲ. ಅಯ್ಯೋ, ನನಗೂ ಸತ್ಯ ಸಿಕ್ಕಿಲ್ಲ ಕಣೋ. ಬಾಮೈದ ಸಿಕ್ತಾ? ಅಕ್ಕನ ಗಂಡನ? ನಿಮ್ಮ ಅಕ್ಕನ ಗಂಡ ಅಲ್ಲ, ನಾನು ಬಾಮೈದ ಸಿಕ್ತಾ ಅಂತ ಹೇಳಿದ್ದು. ಅದೇ ಹೇಳಿದ್ದು, ನಿನ್ನ ಅಕ್ಕನ ಗಂಡನ ಅಂತ. ಹಾಳಾಗೋಗ್ಲಿ, ಸತ್ಯನ ಹುಡುಕ್ತಾ ಹೋಗ್ಲಿ. ಹುಡುಕ್ದೆ, ಸಿಗ್ಲಿಲ್ಲ. ನಿಂಗೂ ಸಿಗ್ಲಿಲ್ವಾ? ಇಲ್ಲ ಕಣೋ. ಹಾ, ಗ್ಯಾಂಗ್ ಸಿಕ್ಕಿದ್ರಾ? ಅದೆಲ್ಲ ಅವಳು ಬಾಲ ಇದ್ದಂಗೆ. ಸತ್ಯ ಸಿಕ್ಕಿದ್ರೆ ಅವರು ಸಿಗ್ತಾರೆ. ಈಗ ಏನ್ ಮಾಡೋದು? ಹಾ, ಒಂದ್ ಕೆಲ್ಸ ಮಾಡೋಣ. ಎಲ್ರು ಮಡಿಕೆ ಹೊಡೆಯೋ ಕಾರ್ಯಕ್ರಮಕ್ಕೆ ಬಂದೇ ಬರ್ತಾರೆ. ನಾವು ಅಲ್ಲಿಗೆ ಹೋದ್ರೆ ಅವ್ರು ಸಿಗ್ತಾರೆ. ಅವ್ರಿಗೆ ಹೇಳೋಣ. ಅಯ್ಯೋ, ಮತ್ತೆ ಯಾಕೋ ಲೇಟ್ ಮಾಡ್ತಿದ್ದೆ, ನಡಿ ಹೋಗೋಣ. ಯಾವ ಕಡೆ ಹೋಗ್ಬೇಕು? ಬಲಕ್ಕೆ. ಅಯ್ಯೋ, ಅದ್ಯಾದಕ್ಕೆ? ಗೊತ್ತಾಗೋಯ್ತಾ? ಬಾರೋ. ಪ್ರತಿ ವರ್ಷದಂತೆ ಈ ವರ್ಷವೂ
ಮಡಿಕೆ ಒಡೆಯುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಯಾರು ಮಡಿಕೆ ಒಡೆಯುತ್ತಾರೋ ಅವರಿಗೆ 10,000 ರು ಬಹುಮಾನ. ಅಲ್ಲ ಹತ್ರ ಹೋಗೋಣ ಬಾರೆ ಮಡ್ಕೆ ಚೆನ್ನಾಗಿ ಕಾಣುತ್ತೆ. ಬೇಡ ಅತ್ತೆ, ಬಣ್ಣ ಹಾಕ್ತಾರಲ್ಲ ಹೋದ್ರೆ. ಅಯ್ಯೋ ಬಣ್ಣ ತಾನೇ ಹಾಕೋದು, ಬಾಂಬೆನ ಹಾಕಲ್ವಲ್ಲ, ಬಾ ಹೋಗೋಣ. ಓ ಬೇಡ, ನೀವು ಕಾಲು ನೋವು ಅಂತ ನಿಂತ್ಕೊಳ್ಳಿ, ನುಗ್ಲು ಸುಮ್ಮನೆ ಅಲ್ಲಿ. ಅಯ್ಯೋ ಅಯ್ಯೋ ನಮ್ ಸತ್ಯ ಏನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡ್ಕೊಂಡು ಚೂರ್ ಮಾಡಾಕ್ತಾ ಇದ್ಲು. ನೀನೇನು ಇಲ್ಲಿ? ನೀನ್ ಯಾವಾಗ್ಲೂ ಬಂದೆ? ಯಾಕೆ ನಾನು ಹಬ್ಬ ನೋಡ್ಬಾರ್ದಾ? ಅಯ್ಯೋ ಏನೋ ಹೇಳಿದ್ರು ಕಣೆ, ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತೀಯಾ? ನಾನು ಏನೇ ಮಾತಾಡಿದ್ರು ಸಿಟ್ಟಲ್ಲೇ ಮಾತಾಡ್ದಂಗಿರುತ್ತೆ. ಅಯ್ಯೋ ಇದು ರಂಗಿನ ಹಬ್ಬ, ಇಲ್ಲಿ ಬಣ್ಣ ಎರಚಾಡ್ಬೇಕೆ ಹೊರತು ಬೆಂಕಿ ಕಿಡಿನಲ್ಲ. ಹೌದು, ನಾನು ಏನೇ ಮಾತಾಡಿದ್ರು ಬೆಂಕಿ ಕಿಡಿ ಇದ್ದಂಗೆ. ಅಲ್ಲಿ ನೋಡು, ದಿವ್ಯಕ್ಕ ಅಜ್ಜಿ ಮತ್ತೆ ಅಮ್ಮ ಎಲ್ಲ ಬಂದ್ಬಿಟ್ಟಿದ್ದಾರೆ ಅಲ್ಲಿ. ಈಗೇನ್ ಮಾಡೋದು? ನೀನ್ ಹಿಂದೆ ಹೋಗು. ನಾನು ಹೋಗಿ ಅಮ್ಮಟೆ ಜೊತೆ ನಾನು ಹೋಗಿ ಏನಾದ್ರು ಮ್ಯಾನೇಜ್ ಮಾಡ್ತೀನಿ, ನೀವು ಸತ್ತಿನ ಕವರ್ ಮಾಡ್ರೋ.